ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಶುಕ್ರವಾರ ಆಗಿತ್ತು. ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಇದು ನಮ್ಮೂರಿಂದ ಹೋಗ್ತಾ ಒಂದು ದೇವಸ್ಥಾನದಲ್ಲಿ, ಶಿವನ ದೇವಸ್ಥಾನ, ಅಲ್ಲಿ ಲೈಟರ್ಸ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ರು. ಭಾನುವಾರ ಹಬ್ಬ ಇರೋದ್ರಿಂದ ಲೈಟರ್ಸ್ ಬಿಟ್ಟಿದ್ರು. ಇವಾಗಲೇ ಬಿಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನಾನು ಅದನ್ನು ಸಹ ವಿಡಿಯೋ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೆ. ಹಾಗೆ ಹೊಸಕೋಟೆಗೆ ಹೋಗಬೇಕಿತ್ತಲ್ವ, ಹೋಗಿ ಸ್ವಲ್ಪ ಹೂವು ಆಮೇಲೆ ಬಾಳೆಹಣ್ಣು ಎಲ್ಲಾಡ್ಕೆ ಎಲ್ಲ ತರಬೇಕಿತ್ತು. ಯಾಕಂದರೆ ಭಾನುವಾರ ನನ್ನ ಮಗನ ಬರ್ಡೇ ಇದೆ. ಅದರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋಗಿದ್ವಿ. ಅವನಿಗಿನ್ನ ಬಟ್ಟೆ ಸಹ ನಾವು ತಂದಿರಲಿಲ್ಲ. ಹಾಗೆ ಹೂವು ಎಲ್ಲ ಸ್ವಲ್ಪ ರೇಟ್ ಇತ್ತು, 200 ರೂಪಾಯಿ ಇತ್ತು kg. ಸರಿ ಅಂತ ನಾವು ಹೂವೆಲ್ಲ ತಗೊಂಡು ಹಂಗೆ ಹೋಗ್ತಾ ದಾರಿಯಲ್ಲಿ ಬೆಳ್ಳುಳ್ಳಿ ಸಹ ಇತ್ತು. ನಾಟಿ ಬೆಳ್ಳುಳ್ಳಿ ಅಂತ ಚೆನ್ನಾಗಿರುತ್ತೆ ಇದು ಟೇಸ್ಟು. ನೀವು ಒಂದ್ಸಲ ಹಾಕಿ ನೋಡಿ ಸಾಂಬಾರಿಗೆ ತಗೊಂಡು, ಚೆನ್ನಾಗಿರುತ್ತೆ ಟೇಸ್ಟ್. ಹಾಗೆ ನಾನು ಒಂದು ಅರ್ಧ kg ತೊಗೊಂಡೆ. 1 kg ಬಂದು 120 ರೂಪಾಯಿ, ಅರ್ಧ kg ತೊಗೊಂಡಿದ್ದೆ ನಾನು. ಆಮೇಲೆ ಅದು ತೊಗೊಂಡಾದಮೇಲೆ ಹಾಗೆ ಹೋದ್ವಿ ನಾವು. ಸ್ವಲ್ಪ ದಿನಸಿನೂ ಬೇಕಿತ್ತು, ಮಗನ ಬರ್ಡೇ ಇತ್ತಲ್ವ. ಆದರೆ ನನಗೇನೋ ಎಮರ್ಜೆನ್ಸಿ ಇತ್ತು ಅಂದರೆ ಊರಲ್ಲೇ ತೊಗೊತೀನಿ, ಇಲ್ಲ ಅಂದರೆ ನಾನು ಪಟಾಕಿ ಚೀಟಿ ಹಾಕ್ತಿರಲ್ವ, ಅಲ್ಲಿ ಆ ಎಣ್ಣೆ ನೋಡಿ ಇವರೇ ಪಟಾಕಿ ಚೀಟಿ ನೆಡ್ಸೋದು. ನಾವು 4 ವರ್ಷದಿಂದ ಇವ್ರ ಹತ್ರ ಚೀಟಿ ಹಾಕ್ತಾಯಿದ್ರಿ. ಈ ವರ್ಷ ಹಾಕೋಕ್ಕಾಗಿಲ್ಲ, ನಮ್ಮೊಬ್ರದ್ದು ಮಾತ್ರ ಹಾಕ್ಕೊಂಡಿದ್ದೀವಿ ಚೀಟಿ, ಪಟಾಕಿ ಚೀಟಿ ಅಲ್ಲೇ ಹಾಕಿರೋದು. ಚೆನ್ನಾಗಿ ರೇಷನ್ ಕೊಡ್ತಾರೆ. ಹಾಗೆ ನೀವೇನೋ ಸುತ್ತಮುತ್ತ ಹೊಸಕೋಟೆಯಲ್ಲಿ ಸುತ್ತಮುತ್ತ ಏನಾನಿದ್ರೆ ಈ ಅಂಗಡಿಗೆ ವಿಸಿಟ್ ಮಾಡಿ. ಮದುವೆಗೆ, ಫಂಕ್ಷನ್ಗಳಿಗೆ ಎಲ್ಲ ಕಮ್ಮಿಗೆ ಹಾಕ್ಕೊಡ್ತಾರೆ ದಿನಸಿ ಐಟಮ್ಸು. ನಮಗೆ 4 ವರ್ಷದಿಂದ ಪರಿಚಯ ಅವರು. ಅವ್ರ ಮದುವೆಗೆ ಸಹ ಹೋಗಿದ್ವಿ. ಒಂಥರ ಮನೆಯವ್ರ ರಿಲೇಷನ್ ಥರ ಟ್ರೀಟ್ ಮಾಡ್ತಾರೆ ಅವ್ರು ನಮ್ಮನ್ನು. ನಾವು ಹೋದರೆ ಸಾಕು, ಟೀ ಎಲ್ಲ ತರಿಸೋದು, ಇಲ್ಲ ಕಾಫಿ ತರಿಸ್ಲಾಕ ಅಂತ ಹೇಳೋದು, ಚೆನ್ನಾಗಿ ಮಾತಾಡಿಸ್ತಾರೆ ನಮ್ಮನ್ನು. ಲಾಸ್ಟಲ್ಲಿ ಹಾಕಿರ್ತೀನಿ, ನೀವು ನೋಡಿ. ಅವ್ರದ್ದು ಅಂಗಡಿದು ಪಟಾಕಿ ಚೀಟಿದು ನಿಮಗೇನಾನ ಇಷ್ಟ ಆದರೆ ಆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನೋಡಿ ಕಾಲ್ ಮಾಡಿ ಅವ್ರನ್ನ. ಹಾಗೆ ನನ್ನ ಮಗನಿಗೆ ಬಟ್ಟೆ ನೋಡ್ತಾ ಇದ್ವಿ. 3 ಬಟ್ಟೆ ಏನೋ ಎತ್ತಾಕಿದ್ರು. ಅದರಲ್ಲಿ ನನಗೆ ಯಾವುದು ಇಷ್ಟ ಆಗಿಲ್ಲ. 3ನೇದು ಏನೋ ಇಷ್ಟ ಆಯಿತು. ಅದು ಇಷ್ಟ ಆಗಿದ ತಕ್ಷಣ ಅದನ್ನೇ ನೋಡ್ತಾ ಇದ್ದೆ. ನಾನು ನಮ್ಮ ಯಜಮಾನನ್ನ ಕೇಳ್ತಾ ಇದ್ದೆ, ಇದು ಎತ್ಕೊಳ್ಳೋಣ ಅಂತ ಹೇಳಿ. ಅವರು ಸರಿ ಆಯಿತು ಎತ್ಕೋ ಅದನ್ನೇ ಅಂತ ಹೇಳೋದು. ನನಗೆ ಯಾವ್ದು ಅಟ್ರಾಕ್ಷನ್ ಆಗಿಬಿಡುತ್ತೋ ಅದನ್ನೇ ನಾನು ಚಾಯ್ಸ್ ಮಾಡೋದು ನನ್ನ ಮಗನಿಗೆ. ಅದೇನೋ ಗೊತ್ತಿಲ್ಲ, ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎತ್ಕೊಂಡು ಬರ್ತಾ ಇರ್ತೀನಿ ನಾನು. ಜಾಸ್ತಿ ಅವ್ರಿಗೂ ರಿಸ್ಕ್ ಕೊಡೋಲ್ಲ. ಆದರೂ ಅವ್ರು ಎತ್ತು ತೋರಿಸ್ತಾಯಿದ್ರು, ನಾನು ಬೇಡ ಅಂತ ಹೇಳ್ತಾ ಇದ್ದೆ. ಆಮೇಲೆ ಸರಿ ಫೈನಲ್ ಅಂತ ಅಂದ್ಬಿಟ್ಟು ಫೈನಲ್ ರೇಟ್ ಮಾತಾಡಿ, ಹಾಗೆ ಬಾಳೆಹಣ್ಣು ಸಹ ತೊಗೊಬೇಕಿತ್ತು ಬಂದವ್ರಿಗೆ ಅರ್ಶಿನ ಕುಂಕುಮ ಕೊಡೋದಕ್ಕೆ. ಹಾಗೆ ಬಾಳೆಹಣ್ಣು ಎಲ್ಲ ತಗೊಂಡು ಗಾಡಿ ಮೇಲೆ ಎಕ್ಕಿ ಕುತ್ಕೊಂಡಿದ್ವಿ. ಹಾಗೆ ನಾವು ಮನೆಗೆ ಬರುವ ಸಮಯ ಆಗಿತ್ತು. ಆಮೇಲೆ ಮನೆಗೆ ಬಂದು ಎಲ್ಲ ದಿನಸಿ ಐಟಮ್ ಇಟ್ಬಿಟ್ಟು ಹಾಗೆ ನಾವು ನಮ್ಮ ಅತ್ತೆ ಮನೆಗೆ ಹೋಗಿದ್ವಿ. ಯಾಕೆಂದರೆ ಆ ಬಟ್ಟೆ ತೋರಿಸ್ಬೇಕಿತ್ತು. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್. ನೋಡ್ತಾ ಇರ್ಬೋದು, ಇದೇ ಪಟಾಕಿ ಚೀಟಿ. ನಿಮಗೇನಾನ ಇಷ್ಟ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ.